ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ನಿಧನದ ನಂತರ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಸಾಕಷ್ಟು ಕಲಾವಿದರು ಹೇಳಿದ್ರು. ಇದಕ್ಕೆ ಪೂರಕವಾಗಿ ಈಗ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೋಕಿಲ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಎಸ್ ಜಾನಕಿ ಸ್ಮಾರಕ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಮರೆಯಾದ ಗಾನ ಕೋಗಿಲೆ ನೆನಪಿಗೆ ಮೂಡುತ್ತಾ ಸ್ಮಾರಕ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಸಾಧು ಕೋಕಿಲ. ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಇಂದು ಮೈಸೂರಿನಲ್ಲಿ ಮಣ್ಣಾಗಿದ್ದಾರೆ. 48,000 ಹಾಡುಗಳ ಪೈಕಿ ಕನ್ನಡದಲ್ಲಿ 20,000ಕ್ಕೂ ಹೆಚ್ಚು ಸಾಂಗ್ ಹಾಡಿದ್ದ ಸ್ವರ ಸಾಮ್ರಾಜ್ಞಿ ತಮ್ಮ ಹಾಡುಗಳ ಮೂಲಕ ಕರುನಾಡಿನ ಮೂಲೆ ಮೂಲೆಯಲ್ಲೂ ಇನ್ನೂ ಜೀವಂತವಾಗಿದ್ದಾರೆ. ಜಾನಕಿ ಅಮ್ಮನನ್ನ ನಮ್ಮ ನಡುವೆ ಜೀವಂತವಾಗಿ ಇರುವಂತೆ ಮಾಡಬೇಕು. ಅವರ ನೆನಪಿಗೆ ಮೈಸೂರಿನಲ್ಲಿ ಒಂದು ಸ್ಮಾರಕ ಜೊತೆಗೆ ಅಧ್ಯಯನ ಕೇಂದ್ರ ಸ್ಥಾಪಿಸುವ ಮೂಲಕ ಗೌರವ ಸೂಚಿಸಬೇಕು ಅಂತ ಬಹುತೇಕ ಕಲಾವಿದರು ಹೇಳಿದ್ರು. ದಿವಂಗತ ಎಸ್ ಜಾನಕಿ ಆಂಧ್ರಪ್ರದೇಶದಲ್ಲಿ ಹುಟ್ಟಿದ್ರು, ಕರ್ನಾಟಕದ ಜೊತೆ ವಿಶೇಷವಾದ ನಂಟು ಹೊಂದಿದ್ರು. ಅವರ ಜೀವನದ ಕೊನೆಯ ಕ್ಷಣಗಳನ್ನು ಮೈಸೂರಿನಲ್ಲಿ ಕಳೆದಿದ್ರು. ಅವರ ನೆನಪಿಗೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡುವ ವಿಚಾರದಲ್ಲಿ ಸಾಧು ಕೋಕಿಲ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಎಸ್ ಜಾನಕಿ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಸಾಧು ಕೋಕಿಲ ಎಸ್ ಜಾನಕಿ ಅವರ ಸ್ಮಾರಕ ಹಾಗೂ ಮೈಸೂರು ದಸರಾ ವೇದಿಕೆಯಲ್ಲಿ ಹಾಡುಗಳ ಮೂಲಕ ನಮನ ಸಲ್ಲಿಸಬೇಕು ಅಂತ ಹೇಳಿದ್ರು. ಸಂಗೀತದ ಪರಂಪರೆ ಇರುವಂತ ಮೈಸೂರು ಇದು ಕೈ ಬಿಸಿ ಕರೆಯುತ್ತೆ. ಸಂಗೀತ ಅದರಲ್ಲೂ ದೇವರು ಹಾಡುಗಳು ಅಂದ್ರೆ ಅದು ಎಲ್ರಿಗೂ ಇಷ್ಟ ಆಗ್ಬಿಡುತ್ತೆ. ಅದಕ್ಕೆ ಅವರ ಒಂದು ಮೆಮೋರಿಯಲ್ನ ಇಲ್ಲೇ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೀನಿ. ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸಿನಿಮಾದೇವರಾಗಿರೋದ್ರಿಂದ ಅವ್ರಿಗೆ ಆಸಕ್ತಿನೂ ಇದೆ, ಮತ್ತೆ ಕಲೆಗಾರರಿಗೆ ಅವ್ರಿಗೆ ತುಂಬಾ ಬೆಲೆ ಕೊಡ್ತಾರೆ. ಅವರು ಖಂಡಿತ ಮುಂದೆ ನಿಂತು ಈ ಒಂದು ಅವರ ಮೆಮೋರಿಯಲ್ನ ಇಲ್ಲೇ ಮಾಡಿದಾಗ ತುಂಬಾ ಅನುಕೂಲ ಆಗುತ್ತೆ. ಕಲಾವಿದರು ಬಂದು ಅವರ ಮೆಮೋರಿಯಲ್ಗೆ ನೋಡ್ತಾರೆ ಅವರ ಅಲ್ವಾ. ನಿನ್ನೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾದ ಸಾಧು ಕೋಕಿಲ ಎಸ್ ಜಾನಕಿ ಅವರ ಸ್ಮಾರಕದ ಬಗ್ಗೆ ಹಾಗೂ ಮೈಸೂರು ದಸರಾದಲ್ಲಿ ನುಡಿನಮನ ಸಲ್ಲಿಸುವ ವಿಚಾರವನ್ನ ಗಮನಕ್ಕೆ ತಂದಿದ್ದಾರೆ. ಸಿಎಂ ಭೇಟಿ ನಂತರ ಸಾಧು ಕೋಕಿಲ ಮಾಧ್ಯಮಗಳ ಜೊತೆ ಮಾತನಾಡಿ ಎಸ್ ಜಾನಕಿ ಸ್ಮಾರಕದ ಸುಳಿವನ್ನ ನೀಡಿದ್ದಾರೆ. ಶಿವಕುಮಾರ್ ಸಾಹೇಬರು ಅವರು ಸಿನಿಮಾ ರಂಗದವರೇ ಆಗಿರೋದ್ರಿಂದ ಸುಮಾರು ಥಿಯೇಟರ್ಗಳನ್ನ ರನ್ ಮಾಡ್ತಾ ಇದ್ರು, ಟೆಂಟ್ಗಳನ್ನ ರನ್ ಮಾಡ್ತಾ ಇದ್ರು. ಸಿನಿಮಾ ಬಗ್ಗೆ ಗೊತ್ತು, ಮತ್ತೆ ಕಲಾವಿದರಿಗೆ ಕೊಡುವಂತ ಬೆಲೆ, ಆ ಕಲಾವಿದರ ಮೇಲೆ ಇರುವಂತ ಆಸಕ್ತಿ, ಅದರಿಂದಾಗಿ ನಾನು ಅವ್ರಿಗೆ ಹೇಳಿದಾಗ ಅವ್ರ ಹತ್ರ ಮಾತಾಡಿ ಸರ್ಕಾರದಿಂದಾನೇ ಒಂದು ಒಳ್ಳೆ ಜಾನಕಮ್ಮ ಅವರಿಗೆ, ಅವರು ಆಂಧ್ರದವರಾದ್ರೂ ಕೂಡ ಅವರು ಇಲ್ಲೇ ನಾನು ಮಣ್ಣಾಗಬೇಕು ಅಂತ ಅನ್ಕೊಂಡಿದ್ದೆ. ಸೊ ಒಂದು ಒಳ್ಳೆ ಮೆಮೋರಿಯಲ್ ಮೈಸೂರಲ್ಲಿ ಕಟ್ಟಬೇಕು ಅಂತೇಳಿ ಅವರು ಕೂಡ ಅದನ್ನ ಮಾಡೋಣ ಅಂತೇಳಿ ಒಪ್ಕೊಂಡಿದ್ದಾರೆ. ಎಷ್ಟೋ ಗಾಯಕರಿಗೆ ಸ್ಫೂರ್ತಿಯಾಗಿದ್ದ ಎಸ್ ಜಾನಕಿ ಈಗ ಕರ್ನಾಟಕದ ಸ್ವತ್ತಾಗಿದ್ದು, ಅವರ ಕನ್ನಡ ಪ್ರೇಮ ಹಾಗೂ ಕನ್ನಡ ಸಂಗೀತಕ್ಕೆ ಕೊಟ್ಟಿರುವ ಕೊಡುಗೆ ಪರಿಗಣಿಸಿ ಸರ್ಕಾರ ಮೈಸೂರಿನಲ್ಲಿ ಎಸ್ ಜಾನಕಿ ಸ್ಮಾರಕಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಕಾದ್ ನೋಡಬೇಕಾಗಿದೆ.